ಈಗ ಇಲ್ಲಿ ಜೂಲಿಯಸ್ ಸೀಸರ್ ಅಂತ ಕೊಟ್ಟಿದ್ದಾರೆ. ಯಾರು ಈ ಜೂಲಿಯಸ್ ಸೀಸರ್ ಅಂದರೆ, ಜೂಲಿಯಸ್ ಸೀಸರ್ ರಾಜ ಅಲ್ಲ. ನೋಡಿರಿ, ನಾನು ಹೇಳಿದ್ನಲ್ಲ, ಮೊದಲು ರಾಜರು ರೂಲ್ ಮಾಡ್ತಾಯಿದ್ರು. ಆಮೇಲೆ ರಾಜರನ್ನೆಲ್ಲ ಓಡಿಸ್ಬಿಟ್ಟು ಅಲ್ಲಿಂದ ಕೆಲವ್ರನ್ನ ಸಾಯಿಸಿ ಕೆಲವ್ರನ್ನ ಓಡಿಸಿ ಒಂದು ರಿಪಬ್ಲಿಕನ್ ಸಿಸ್ಟಮ್ನ ತರ್ತಾರೆ, ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ನ. ಅದೇ ಕಂಟಿನ್ಯೂ ಹಾಕ್ಕೊಂಬರುತ್ತೆ. ಆಲ್ಮೋಸ್ಟ್ ಆಲ್ ಒಂದು 2000 ಇಯರ್ಸ್ ಅದೇ ಕಂಟಿನ್ಯೂ ಹಾಕ್ಕೊಂಬರುತ್ತೆ. ಆಮೇಲೆ ಜೂಲಿಯಸ್ ಸೀಸರ್ ಅಂತ ಬರ್ತಾನೆ. ಜೂಲಿಯಸ್ ಸೀಸರ್ ರಾಜ ಆಗಲ್ಲ, ಆಯಿತಾ? ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ರಾಜ ಆಗೋ ಥರ ಇರ್ತಾನೆ, ಆದರೆ ರಾಜ ಆಗಲ್ಲ ಜೂಲಿಯಸ್ ಸೀಸರ್. ಅವನ ಬಗ್ಗೆ ನಾವು ನೋಡೋಣ. ಇನ್ ದಿ ಕೋರ್ಸ್ ಆಫ್ ಟೈಮ್, ದ ರೂಲ್ ಆಫ್ ದಿ ಫಸ್ಟ್ ಟ್ರಯಂವಿರೇಟ್ ಕನ್ಸಿಸ್ಟಿಂಗ್ ಆಫ್ ಕ್ರಾಸಸ್, ಪಾಂಪೆ ಆ್ಯಂಡ್ ಜೂಲಿಯಸ್ ಸೀಸರ್ ಸ್ಟಾರ್ಟೆಡ್ ಇನ್ ರೋಮ್. ನೋಡಿರಿ, ನಾನು ಹೇಳಿದ್ನಲ್ಲ, ಮೇಲೆ ಒಂದು ಸ್ಪಾರ್ತಕನ್ಸ್ ರೆಬಲಿಯನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಲೇವ್ಸ್ ಎಲ್ಲ ತಿರುಗಿ ಬೀಳ್ತಾರೆ ಅಂತ. ಆ ಯುದ್ಧದಲ್ಲಿ ಲೀಡರ್ ಬಂದು ಮಾರ್ಕಸ್ ಕ್ರಾಸಸ್ ಮತ್ತು ಪಾಂಪೈ ಮ್ಯಾಗ್ನಸ್ ಅಂತೇಳಿ. ಮ್ಯಾಗ್ನಸ್ ಅಂದರೆ ಇವಾಗ ನಾವು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೆಯಲ್ವಾ, ಆ ಥರ ಪಾಂಪೆ ಮ್ಯಾಗ್ನಸ್ ಅಂದರೆ ಪಾಂಪೆ ದಿ ಗ್ರೇಟ್ ಅಂತ. ಆ ಥರ ಪಾಂಪೆ ಮ್ಯಾಗ್ನಸ್ ಅನ್ನೋನು, ಜೂಲಿಯಸ್ ಸೀಸರು ಮತ್ತು ಕ್ರಾಸಸ್, ಇವ್ರು 3 ಜನ ಅದರಿಂದ ಬರ್ತಾರೆ. ಈ ಟೈಮಲ್ಲಿ ಜೂಲಿಯಸ್ ಸೀಸರ್ ತುಂಬ ಚಿಕ್ಕ ಒಬ್ಬ ವ್ಯಕ್ತಿ ಆಗಿರ್ತಾನೆ, ಮಾಮೂಲಿ ಒಬ್ಬ ಮಿಲ್ಟ್ರಿ ಆಫೀಸರ್ ಅಂತ. ಏನು ದೊಡ್ಡ ರಿಚ್ ಪರ್ಸನ್ ಅಲ್ಲ, ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಕೂಡ ಅಲ್ಲ. ಜೂಲಿಯಸ್ ಸೀಸರ್ ಬಗ್ಗೆ ಕೂಡ ನಾನೊಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, 1 ತಿಂಗಳಾಗತ್ತೆ 2 ತಿಂಗಳಾಗುತ್ತೆ, ಒಟ್ಟಿನಲ್ಲಿ ಇವ್ರ ಬಗ್ಗೆ ಎಲ್ಲ ಒಂದೊಂದು ವಿಡಿಯೋ ಮಾಡ್ತೀನಿ. ಇವ್ರು 3 ಜನ ಫಸ್ಟ್ ಟ್ರಯಂವಿರೇಟ್ ಅಂತ ಮಾಡ್ಕೊಳ್ತಾರೆ. ಅಂದರೆ 3 ಜನ ಇರೋವಂಥ ಗ್ರೂಪ್ ಅಂತ ಟ್ರಯಂವಿರೇಟ್ ಅಂದರೆ. ಆ್ಯಸ್ ದ ಮಿಲಿಟ್ರಿ ಜನರಲ್, ಜೂಲಿಯಸ್ ಸೀಸರ್ ವಾನ್ ಫ್ರಾನ್ಸ್, ಗೌಲ್, GAUL ಅಂತದು, ಆ್ಯಂಡ್ ಇಂಗ್ಲೆಂಡ್. ನೋಡಿರಿ, ಜೂಲಿಯಸ್ ಸೀಸರ್ ಏನು ಮಾಡ್ತಾನೆ, ಆ ಟೈಮಲ್ಲಿ ಏನಿರುತ್ತೆ ಅಂದರೆ, ಇಷ್ಟು ಜಾಗ ನಾನು ಹೇಳಿದ್ನಲ್ಲ, ಇಷ್ಟು ಜಾಗನ ಮಾತ್ರ ಇಟಲಿಯಲ್ಲಿ ಇವ್ರು ರೂಲ್ ಮಾಡ್ತಾ ಇರ್ತಾರೆ, ರೋಮನ್ಸ್. ಓಕೆ, ಇದನ್ನೆಲ್ಲ ರೂಲ್ ಮಾಡ್ತಾ ಇರ್ತಾರೆ. ಆದರೆ ಈ ಫ್ರಾನ್ಸ್ ಜಾಗ ಎಲ್ಲ ರೂಲ್ ಮಾಡ್ತಾ ಇರಲ್ಲ, ಜರ್ಮನಿ ಜಾಗ ಎಲ್ಲ ಕೂಡ ರೂಲ್ ಮಾಡ್ತಾ ಇರಲ್ಲ. ಈ ಟೈಮಲ್ಲಿ ಏನಾಗುತ್ತೆ, ಇವ್ರು 3 ಜನ ಜನರಲ್ಸ್ ಇರ್ತಾರಲ್ಲ, ಅದರಲ್ಲಿ ಪಾಂಪೆ ಏನು ಮಾಡ್ತಾನೆ, ಸ್ಪೈನ್ ಕಡೆ ಎಲ್ಲ ಆಕ್ಯುಪೈ ಮಾಡ್ಕೊಂಬರ್ತಾನೆ. ಸ್ಪೈನ್, ಪೋರ್ಚುಗಲ್, ಈ ಜಾಗ ಏನಿದೆ ಇದನ್ನು ರೂಲ್ ಮಾಡ್ತಾನೆ. ಅಂದರೆ ಹೋಗಿ ಅಟ್ಯಾಕ್ ಮಾಡಿ ಇಲ್ಲಿರೋ ಜನನ ಸೋಲಿಸಿ ಅದನ್ನು ಇವ್ರದ್ರೊಳಗೆ ಹಾಕ್ಕೊಳ್ತಾನೆ, ಆಯಿತಾ? ಯಾಕಂದರೆ ಇಲ್ಲೆಲ್ಲ ಸಿಲ್ವರ್ ಮೈನ್ಸ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಅದು ಸಪ್ರೇಟ್ ಕತೆ. ಓಕೆ, ನೆಕ್ಸ್ಟ್ ಏನು ಮಾಡಿದ್ರೆ, ಮಾರ್ಕಸ್ ಕ್ರಾಸಸ್ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾನೆ, ಇಲ್ಲಿಗೆ ಹೋಗ್ತಾನೆ. ಇದೆಲ್ಲ ಬಂದು ಮೊದಲೇ ಆಲ್ರೆಡಿ ರೂಲ್ ಮಾಡ್ತಾ ಇರ್ತಾರೆ ರೋಮನ್ಸು. ಆದರೆ ಇಲ್ಲಿಂದ ಈ ಕಡೆ ಬಂದು ಒಂದು ಪಾರ್ಥಿಯನ್ ಎಂಪೈರ್ ಅಂತ ಬರುತ್ತೆ. ಓಕೆ, ಅವರು ಕುದುರೆ ಮೇಲೆ ಬಾಣ ಬಿಟ್ಟು ಆ ಥರ ಬರ್ತಾರೆ, ಪಾರ್ಥಿಯನ್ಸ್ ಅಂತ. ಅವರು ಈ ಜಾಗ ರೂಲ್ ಮಾಡ್ತಾ ಇರ್ತಾರೆ. ಅವ್ರನ್ನ ನಾನು ಗೆಲ್ತೀನಿ ಅಂದ್ಬಿಟ್ಟು ಅವನು ಹೋಗಿ ಇಲ್ಲಿ ಫೈಟ್ ಮಾಡ್ತಾನೆ. ಸ್ವಲ್ಪ ಗೆಲ್ತಾನೆ ಸ್ಟಾರ್ಟಿಂಗ್, ಸ್ವಲ್ಪ, ಆಮೇಲೆ ಸೋತೋಗಿ ಅಲ್ಲೇ ಸತ್ತೋಗ್ಬಿಡ್ತಾನೆ. ಅವರಿಬ್ಬರದಾಯಿತು. ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಜೂಲಿಯಸ್ ಸೀಸರ್. ಇವನೇನು ಮಾಡ್ತಾನೆ, ಇಟಲಿಯಿಂದ, ರೋಮಿಂದ ಇಲ್ಲಿಗೆ ಹೋಗ್ತಾರೆ. ಇವನ್ನ ಗವರ್ನರ್ಶಿಪ್ ಕೊಟ್ಟಿರ್ತಾರೆ. ಇಲ್ಲೊಂದು 3 ಜಾಗ ಬರುತ್ತೆ, ಸಿಸಾಲ್ಪೈನ್ ಗಾಲ್, ಟ್ರಾನ್ಸಾಲ್ಪೈನ್ ಗಾಲ್, ಹಾಗೆ ಹೀಗೆ ಅಂತೇಳಿ 3 ಜಾಗನ ಇವನು ಕೊಟ್ಟಿರ್ತಾರೆ. ಇಲ್ಲಿಂದ ಇವನು ಫ್ರಾನ್ಸ್ನ ಅಟ್ಯಾಕ್ ಮಾಡ್ತಾನೆ. ಫ್ರಾನ್ಸಲ್ಲಿ ಬಂದು ಎಲ್ಲ ಒಂದೇ ದೇಶದ ಥರ ಜನ ಇರಲ್ಲ, ಚಿಕ್ಕ ದೇಶಗಳಿರುತ್ತೆ. ಟ್ರೈಬ್ಸ್ ಅಂತ ಕರಿಬೋದು ದೇಶ ಅನ್ನೋದಕ್ಕಿಂತ. ನಿಮ್ಗೆ ಟ್ರೈಬ್ಸ್ ಅರ್ಥ ಆಗಲ್ಲ ಸುಮಾರು ಜನಕ್ಕೆ ಅಂತೇಳಿ ನಾನು ಕರಿತಾ ಇರೋದು. ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಸೋಲಿಸಿ ಇವ್ರನ್ನೆಲ್ಲ ಕೂಡ ಸ್ಲೇವ್ಸ್ ಆಗಿ ತರ್ತಾನೆ. ಮತ್ತು ಇಲ್ಲೆಲ್ಲ ಕೂಡ ರೋಮನ್ ರೂಲ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಮತ್ತು ಇಂಗ್ಲೆಂಡಲ್ಲೂ ಕೂಡ ಸ್ವಲ್ಪ ಜಾಗ, ಇಲ್ಲಿ ಒಂದು ಹೇಡ್ರಿಯನ್ ವಾಲ್ ಅಂತ ಬರುತ್ತೆ, ಅಲ್ಲಿವರೆಗೂ ಕೂಡ ಆಕ್ಯುಪೈ ಮಾಡ್ಕೊಳ್ತಾನೆ. ಆಮೇಲೆ ವಾಪಸ್ ಬರ್ತಾನೆ. ಈ ಥರ ಇವನು ಇಷ್ಟು ಜಾಗನ ರೂಲ್ ಮಾಡ್ತಾರೆ. ಇವ್ರು 3 ಜನ ಸೇರಿ ಇಷ್ಟೊಂದು ಜಾಗನ ಆಕ್ಯುಪೈ ಮಾಡ್ಕೊಳ್ತಾರೆ. ಪಾಂಪೆ ಒನ್, ಸಿರಿಯಾ ಆ್ಯಂಡ್ ಟರ್ಕಿ. ನೋಡಿ, ಪಾಂಪೆ ಹೇಳಿದ್ನಲ್ಲ, ಈ ಟರ್ಕಿ ಅಂತ ಏನು ಈ ಜಾಗನ ಆಕ್ಯುಪೈ ಮಾಡ್ತಾನೆ. ಒಳಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಸೋತೋಗ್ಬಿಡ್ತಾನೆ ಲಾಸ್ಟ್ಗೆ. ಕ್ರಾಸಸ್ ಡೈಡ್ ವೈಲ್ ವಿನ್ನಿಂಗ್ ಪಾರ್ಥಿಯಾದಲ್ಲಿ ವಿನ್ ಆಗೋಕ್ಕೆ ಅಂತ ಹೋಗ್ತಾನೆ, ಆದರೆ ಸತ್ತೋಗ್ಬಿಡ್ತಾನೆ, ವಿನ್ ಆಗಲ್ಲ ಅವನು. ಲೈಕ್ ದಿಸ್, ರೋಮ್ ವಿಚ್ ವಾಸ್ ಜಸ್ಟ್ ಎ ಸಿಟಿ ಸ್ಟೇಟ್ ಬಿಕಮ್ ಎನ್ ಎಂಪೈರ್. ಈ ಥರ ಒಂದು ಸಿಟಿ ಆಗಿದ್ದಂಥದ್ದು ತುಂಬ ದೊಡ್ಡ ಎಂಪೈರ್ ಟೈಪಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ನಾನು ಹೇಳಿದ್ನಲ್ಲ ಎಷ್ಟು ದೊಡ್ಡದಿರುತ್ತೆ ಅಂತ. ಇಷ್ಟು ಜಾಗ ಕೂಡ ರೋಮ್ಗೆ ಸೇರುತ್ತೆ. ಒಂದು ಜಸ್ಟ್ ಸಿಟಿ ಅವರು ಅಷ್ಟು ರೂಲ್ ಮಾಡ್ತಾ ಇರ್ತಾರೆ. ಜೂಲಿಯಸ್ ಸೀಸರ್ ಡಿಫೀಟೆಡ್ ಆ್ಯಂಡ್ ಕಿಲ್ಡ್ ಈಸ್ ರೈವಲ್ ಪಾಂಪೆ. ನೋಡಿರಿ, ನಾನು ಮೊದಲು ಹೇಳಿದ್ನಲ್ಲ, 3 ಜನ ಒಂದು ಫಸ್ಟ್ ಟ್ರಯಂವಿರೇಟ್ ಅಂತ ಒಂದು ಫ್ರೆಂಡ್ ಆಗಿರ್ತಾರೆ ಅಂತ. ಅಲ್ಲಿ ಏನು ಫ್ರೆಂಡ್ ಆಗಿರ್ತಾರೆ ಅಂತ ಹೇಳಿದ್ರೆ, ಪಾಂಪೆ ಬಂದು ತುಂಬ ದೊಡ್ಡ ಮಿಲಿಟ್ರಿ ಲೀಡರ್. ಅಂದರೆ ಈಗ ಯುದ್ಧದಲ್ಲೆಲ್ಲ ತುಂಬ ಮೆಡಲ್ಸ್ ತೊಗೊಂಡು ಬಂದಿರ್ತಾರೆ ಅಂತವಲ್ಲ, ಆ ಟೈಪು. ಕ್ರಾಸಸ್ ಬಂದು ತುಂಬ ರಿಚ್ ವ್ಯಕ್ತಿ, ಅಂಬಾನಿ, ಮುಖೇಶ್ ಅಂಬಾನಿ, ಅದಾನಿ ಇದೆಲ್ಲ ಹೇಳ್ತಾರಲ್ಲ, ಆ ಟೈಪ್. ಜೂಲಿಯಸ್ ಸೀಸರ್ ಬಂದು ಏನೂ ಇಲ್ಲ, ಇವನ ಹತ್ರ ದುಡ್ಡು ಇರಲ್ಲ, ಮಿಲಿಟ್ರಿಯಲ್ಲಿ ಕೂಡ ಇವನು ಪವರ್ಫುಲ್ ಇರಲ್ಲ. ಆದರೆ ಈ ಪಾಂಪೆ ಮತ್ತು ಕ್ರಾಸಸ್ ಇಬ್ಬರು ಕಿತ್ತಾಡ್ತಾ ಇರ್ತಾರೆ, ನಾನು ಕೌನ್ಸಿಲ್ ಆಗಬೇಕು ಅಂತ. ಆಲ್ರೆಡಿ ಒಂದು ಸರಿ ಕೌನ್ಸಿಲ್ಗಳು ಕೂಡ ಆಗಿರ್ತಾರೆ ಇವರು, ಆ ಥರ ಅಲ್ಲ, ಸೆಕೆಂಡ್ ಟರ್ಮ್ಗೆ ಅಂತ.
ಆ ಟೈಮಲ್ಲಿ ಜೂಲಿಯಸ್ ಸೀಸರ್ ಬಂದು ಹೇಳ್ತಾನೆ, ಇವ್ರಿಗೂ ಸಂಧಾನ ಮಾಡಿ ನೀವಿಬ್ಬರು ಬೇಡ, ನಾನು ಇದು ಕಾನ್ಸಲ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಪಾಂಪೆ ಹತ್ರ ಮಿಲಿಟ್ರಿ ಆರ್ಮಿ ತೊಗೊಳ್ತಾನೆ ಸಪೋರ್ಟ್ಗೆ, ಕ್ರಾಸಸ್ ಹತ್ರ ದುಡ್ಡು ತೊಗೊಳ್ತಾನೆ, ತೊಗೊಂಡು ಇವನು ರೂಲ್ ಮಾಡ್ತಾ ಇರ್ತಾನೆ ಆ ಥರ. ಆಮೇಲೆ ಲಾಸ್ಟ್ಗೆ ಏನಾಗುತ್ತೆ ಅಂದರೆ ಕ್ರಾಸಸ್ಸಲ್ಲಿ ಸತ್ತೋಗ್ತಾನೆ. ಆಮೇಲೆ ಪಾಂಪೆಗೂ ಮತ್ತು ಜೂಲಿಯಸ್ ಸೀಸರ್ಗೂ ಜಗಳ ಆಗುತ್ತೆ. ಜಗಳ ಆಗಿ ಯುದ್ಧಗಳು ಕೂಡ ನಡೆಯುತ್ತೆ, ಒಂದು ಯುದ್ಧ ನಡೆಯುತ್ತೆ. ಆ ಯುದ್ಧದಲ್ಲಿ ಬಂದು ಪಾಂಪೆ ಓಡೋಗ್ತಾನೆ. ಇಲ್ಲಿ ಜೂಲಿಯಸ್ ಸೀಸರ್ ಡಿಫೀಟೆಡ್ ಆ್ಯಂಡ್ ಕಿಲ್ಡ್ ರೈವಲ್ ಪಾಂಪೆ ಅಂತ ಇದೆ. ಆದರೆ ಜೂಲಿಯಸ್ ಸೀಸರ್ ಪಾಂಪೆನ ಸೋಲಿಸ್ತಾನೆ, ಆದರೆ ಸಾಯಿಸಲ್ಲ. ಓಕೆ, ಸಾಯಿಸೋದು ಬಂದು ಈ ಕ್ಲಿಯೋಪಾತ್ರ ಅದೆಲ್ಲ ಸ್ಟೋರಿ ಕೇಳಿದಿರಲ್ವಾ? ಹೌದು, ಕ್ಲಿಯೋಪಾತ್ರ ಅವರ ಅಣ್ಣನೋ ಅಥವಾ ಅಪ್ಪನೋ ಸಾಯಿಸೋದು ಪಾಂಪೆನ. ಅಲ್ಲೇನಾಗುತ್ತೆ, ಪಾಂಪೆ ಕೂಡ ಸತ್ತೋಗ್ತಾನೆ. ಆಗ ಸೀಸರ್ ಬಂದು ಅವನೊಬ್ಬನೇ ಫುಲ್ಲು ಪವರ್ಫುಲ್ ಆಗ್ತಾನೆ. ಅವನು ಹೇಳಿದ್ದೇ ಎಲ್ಲ ನಡೆಯೋ ಥರ, ಯಾಕಂದರೆ ಅವನೊಬ್ಬನೇ ಅಲ್ವಾ ಮೇಯ್ನ್, ಇನ್ಯಾರೂ ಇರಲ್ಲ, ಆ ಥರ ಆಗುತ್ತೆ. ಸೀಸರ್ ವಾನ್ ದಿ ಲವ್ ಆಫ್ ಕ್ಲಿಯೋಪಾತ್ರ, ದ ಕ್ವೀನ್ ಆಫ್ ಈಜಿಪ್ಟ್. ನೋಡಿ, ಈಜಿಪ್ಟ್ ಅಂದರೆ ಇಲ್ಲಿ ಈಜಿಪ್ಟ್ ಜಾಗ ಇದೆಯಲ್ಲ, ಇದನ್ನು ಆವಾಗ ಟಾಲಮೀಸ್ ಅನ್ನೋರು ರೂಲ್ ಮಾಡ್ತಾ ಇರ್ತಾರೆ, ಒಂದು ಡೈನಸ್ಟಿಯವರು. ಅವರು ಗ್ರೀಕ್ ಅವ್ರು ಹೇಳಬೇಕು ಅಂದರೆ, ಆದರೆ ಬಂದು ಇಲ್ಲಿ ರೂಲ್ ಮಾಡ್ತಾ ಇರ್ತಾರೆ ಈ ಜಾಗನ. ಅಲ್ಲಿ ಕ್ಲಿಯೋಪಾತ್ರ, ಅದು ಆಮೇಲೆ ಸಪ್ರೇಟ್ ಕತೆ ಇದೆ ಬಿಡಿ, ಅದು ಯಾವಾಗಾದರೂ ಹೇಳ್ತೀನಿ. ಆ ಕ್ಲಿಯೋಪಾತ್ರ ರೂಲ್ ಮಾಡ್ತಾ ಇರೋ ಟೈಮಲ್ಲಿ, ರೂಲ್ ಮಾಡ್ತಾ ಇರೋ ಟೈಮ್ ಅಂತಲ್ಲ, ಆ ಕ್ಲಿಯೋಪಾತ್ರ ರಾಣಿ ಆಗೋದಕ್ಕೆ ಕೂಡ ಸೀಸರ್ ತುಂಬ ಹೆಲ್ಪ್ ಮಾಡ್ತಾನೆ. ಜೂಲಿಯಸ್ ಸೀಸರು ಹೆಲ್ಪ್ ಮಾಡಿಬಿಟ್ಟು ಅವಳನ್ನ ಮದುವೆ ಕೂಡ ಆಗ್ತಾನೆ ಅಂತ ಕೆಲವು ಇನ್ಸ್ಟೆನ್ಸಸ್ಸಲ್ಲಿದೆ, ಅದು ಕನ್ಫರ್ಮೇಷನ್ ಇಲ್ಲ. ದಿ ಪವರ್ಫುಲ್ ಸೀಸರ್ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಆಸ್ ದಿ ಡಿಕ್ಟೇಟರ್ ಆಫ್ ರೋಮ್ ಆ್ಯಂಡ್ ವೀಕೆಂಡ್ ದಿ ರಿಪಬ್ಲಿಕ್ ಸಿಸ್ಟಮ್ ಆಫ್ ರೋಮ್. ಈ ಸೀಸರ್ ಏನು ಮಾಡ್ತಾನೆ ನೋಡಿ, ನಾನು ಹೇಳಿದ್ನಲ್ಲ, ಇಷ್ಟೊತ್ತವರೆಗೂ ರೋಮಲ್ಲಿ ಏನಿತ್ತು, ಒಂಥರ ಡೆಮೋಕ್ರಸಿ ಟೈಪ್ ರಿಪಬ್ಲಿಕನ್ ಸಿಸ್ಟಮ್ ಇತ್ತು, ಅಂದರೆ ಯಾರೂ ಒಬ್ಬ ರಾಜ ಇಲ್ಲ ಅಂತ. ಆದರೆ ಇವನ್ನೆಲ್ಲ ಕೂಡ ಇವ್ನಿಗೆ ಅಪೋಸಿಟಾಗಿ ಯಾರೂ ಇಲ್ಲ, ಒಬ್ಬ ಪೊಲಿಟಿಷಿಯನ್ ಇವ್ನಿಗೆ ಅಪೋಸಿಟಾಗಿಲ್ಲ, ಎಲ್ಲರೂ ಸತ್ತೋಗಿದ್ದಾರೆ, ಇಲ್ಲ ಎಲ್ಲರೂ ಇವ್ನಿಗೆ ಸರೆಂಡರ್ ಆಗಿದ್ದಾರೆ ಅಂದಾಗ ಇವನಿಗೆ ಯಾರೂ ತಡೆಯೋರು ಇರಲ್ಲ, ಆ ಥರ ಆಗ್ಬಿಡುತ್ತೆ. ಆಗ ಏನು ಮಾಡ್ತಾನೆ ಸೀಸರ್, ಅವನು ಡಿಕ್ಟೇಟರ್ ಅಂತ ಮಾಡ್ತಾನೆ. ಡಿಕ್ಟೇಟರ್ ಅಂದರೆ ಏನಿರುತ್ತೆ ಅಂದರೆ, ರೋಮನ್ ಇದರಲ್ಲಿ ಏನಾದರೂ ತುಂಬ ಕಷ್ಟ ಬಂತು ರೋಮ್ ಸಿಟಿಗೆ ಅಂತ ಹೇಳಿದ್ರೆ 1 ವರ್ಷಕ್ಕೆ ಯಾರನ್ನಾದರೂ ಡಿಕ್ಟೇಟರ್ ಅಂತ ಅಪಾಯಿಂಟ್ ಮಾಡ್ತಾರೆ. 1 ವರ್ಷ, ಕೆಲವು 6 ತಿಂಗಳು ಅಂತ ಇರುತ್ತೆ, ಆ ಥರ ಅಪಾಯಿಂಟ್ ಮಾಡಿದ್ಮೇಲೆ ಅವರು ಫುಲ್ ಪವರ್ ಅವ್ರ ಹತ್ರ ಇರುತ್ತೆ, ಅವ್ರು ಏನು ಬೇಕಾದ್ರೂ ರೂಲ್ ಮಾಡ್ಬೋದು, ರಾಜನ ಥರ ರೂಲ್ ಮಾಡ್ಬೋದು. ಆದರೆ 1 ವರ್ಷ ಆದಮೇಲೆ ಅಧಿಕಾರದಿಂದ ಇಳಿಯಬೇಕು. ಈ ಟೈಪ್ ಡಿಕ್ಟೇಟರ್ ಸಿಸ್ಟಮ್ ಅಂದರೆ ಆ ಥರ ಇರುತ್ತೆ. ಸೀಸರ್ ಬಂದು ಏನು ಮಾಡ್ತಾನೆ, ಫಸ್ಟು 1 ವರ್ಷನೋ 6 ತಿಂಗಳು ಡಿಕ್ಟೇಟರ್ ಆಗ್ತೀನಿ ಅಂತಾನೆ, ಆಮೇಲೆ ಲೈಫ್ ಲಾಂಗು ಡಿಕ್ಟೇಟರ್ ನಾನೇ ಅಂತ ಹೇಳ್ಬಿಡ್ತಾನೆ. ಅಂದರೆ ಸಾಯೋವರೆಗೂ ನಾನು ಡಿಕ್ಟೇಟರ್ ಅಂತ ಹೇಳ್ತಾನೆ. ಇದರಿಂದ ರಿಪಬ್ಲಿಕ್ ಸಿಸ್ಟಮ್ ಫುಲ್ಲು ವೀಕ್ ಆಗುತ್ತೆ, ರಾಜನ ಥರ ಆಗೋಗುತ್ತೆ. ಇದನ್ನು ನೋಡಿ ಎಷ್ಟೊಂದು ಜನಕ್ಕೆ ಅಲ್ಲಿದ್ದಂಥ ಸೆನೇಟರ್ಸ್ಗೆ ಅವ್ರಿಗೆಲ್ಲ ಇಷ್ಟ ಆಗಲ್ಲ ಜೂಲಿಯಸ್ ಸೀಸರ್ ಈ ಥರ ಮಾಡಿದ್ದು. ಅದಕ್ಕೆ ಅವನ್ನ ಅಸಾಸಿನೇಟ್ ಮಾಡ್ತಾರೆ. ಅಂದರೆ ಇವಾಗ ನಮ್ಮಲ್ಲಿ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲ್ಲ ಕರಿತೀವಲ್ವ, ಆ ಟೈಪ್ ಇರುತ್ತೆ ಅಲ್ಲಿ ಕೂಡ ಸೆನೆಟ್ ಅಂತ. ಆ ಸೆನೆಟ್ ಮಧ್ಯದಲ್ಲಿ ಅವನ್ನ ಸಾಯಿಸ್ಬಿಟ್ಟು ಅವನ್ನ ಅಸಾಸಿನೇಟ್ ಮಾಡ್ತಾರೆ. ಬೈ ದಟ್ ಟೈಮ್ ದ ರೋಮನ್ ಅಗ್ರಿಕಲ್ಚರ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಹ್ಯಾಡ್ ಎವಾಲ್ವ್ ಎ ಲಾಟ್. ನೋಡಿ, ಈ ಟೈಮಲ್ಲಿ ರೋಮನ್ ಅಗ್ರಿಕಲ್ಚರ್ ಇಂಡಸ್ಟ್ರಿ ಕಾಮರ್ಸ್ ಫುಲ್ಲು ಬೆಳೆದ್ಬಿಟ್ಟಿರುತ್ತೆ. ಈ ಇಂಪ್ಲಿಮೆಂಟೆಡ್ ದಿ ಜೂಲಿಯನ್ ಕ್ಯಾಲೆಂಡರ್ ಆಲ್ಸೋ. ಜೂಲಿಯನ್ ಕ್ಯಾಲೆಂಡರ್ ಅನ್ನೋದನ್ನು ಕೂಡ ಇವನೇ ಸ್ಟಾರ್ಟ್ ಮಾಡ್ತಾನೆ. ನೋಡಿ, ಜೂಲಿಯಸ್ ಸೀಸರ್ ಅಂದರೆ ಬರೀ ನಾವು ಒಬ್ಬ ಪೊಲಿಟಿಷಿಯನ್ ಅಂದ್ಕೊಬಾರ್ದು ಅಥವಾ ಒಬ್ಬ ಆರ್ಮಿ ಜನರಲ್ ಅಂದ್ಕೊಳ್ಬಾರ್ದು, ಎಲ್ಲ ಅದೇ ಮಿಸ್ಟೇಕ್ ಮಾಡೋದು. ಜೂಲಿಯಸ್ ಸೀಸರು ಒಬ್ಬ ಪೂಜಾರಿ ಟೈಪು ಕೂಡ ಇರ್ತಾನೆ ಅವನು. ಅಂದರೆ ಈಗ ಇವಾಗ ಥರ ಪರ್ಫೆಕ್ಟ್ ಕ್ಯಾಲೆಂಡರ್ ಇರಲಿಲ್ಲ. ಈಗ ಲೀಪ್ ಇಯರ್ ಅದು ಇದೆಲ್ಲ ಹಾಕಿ ಪರ್ಫೆಕ್ಟ್ ಕ್ಯಾಲೆಂಡರ್ ಮಾಡ್ತಾರಲ್ಲ, ಆ ಥರ ಇರೋಲ್ಲ. ಅವಾಗೆಲ್ಲ ಏನಿರೋದು ಅಂದರೆ ಕರೆಕ್ಟಾಗಿ ಒಂದು 5 ವರ್ಷಕ್ಕೊಂದು ಸರಿ ಕ್ಯಾಲೆಂಡರ್ನ ಹೊಸ್ದಾಗಿ ಅಡ್ಜಸ್ಟ್ ಮಾಡಬೇಕು. ಆ ಥರ ಅಡ್ಜಸ್ಟ್ ಮಾಡೋದಕ್ಕೆ ಒಂದು ಪೋಸ್ಟ್ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಆ ಪೋಸ್ಟ್ ಹೆಸರೆಲ್ಲ ಮರ್ತೋಗಿದ್ದೀನಿ. ಆ ಪೋಸ್ಟ್ಗೂ ಕೂಡ ಜೂಲಿಯಸ್ ಸೀಸರ್ನ ಅಪಾಯಿಂಟ್ ಮಾಡಿರ್ತಾರೆ. ಮತ್ತು ಜೂಲಿಯಸ್ ಸೀಸರು ತುಂಬ ಒಳ್ಳೆ ಅಡ್ಮಿನಿಸ್ಟ್ರೇಟರು. ಜೂಲಿಯಸ್ ಸೀಸರ್ ಚೆನ್ನಾಗಿ ಯುದ್ಧ ಮಾಡ್ತಾನೆ, ಒಳ್ಳೆ ಒಂದು ಪೊಲಿಟಿಷಿಯನ್ ಆಗಿರ್ತಾನೆ. ಮತ್ತು ತುಂಬ ಸಾಲ ಕೂಡ ಮಾಡ್ಕೊಂಡಿರ್ತಾನೆ ಸ್ಟಾರ್ಟಿಂಗಲ್ಲಿ, ಒಬ್ಬ ಒಳ್ಳೆ ಸಾಲಗಾರ ಕೂಡ ಹೌದು. ಆಮೇಲೆ ಆ ಸಾಲ ಎಲ್ಲ ತೀರಿಸಿರ್ತಾನೆ ಅವನು. ಮತ್ತು ಎಷ್ಟೊಂದು ಹಿಸ್ಟ್ರಿ ಎಲ್ಲ ಕೂಡ ಇವನೇ ಬರ್ಕೊಂಡಿರ್ತಾನೆ. ಈ ಥರ ತುಂಬ ಓದಿ ಬರೆದಿರೋಂಥ ವ್ಯಕ್ತಿ. ಈ ಥರ ಎಲ್ಲ ಫೀಲ್ಡಲ್ಲೂ ಕೂಡ ಇರ್ತಾನೆ ಇವನು. ಈಸ್ ವರ್ಕ್ ವಾಸ್ ಫರ್ದರ್ ಕಂಟಿನ್ಯೂಡ್ ಬೈ ಅಗಸ್ಟಸ್ ಸೀಸರ್. ನೋಡಿ, ಜೂಲಿಯಸ್ ಸೀಸರ್ ಆಮೇಲೆ ಸತ್ತೋಗ್ತಾನೆ. ಅವನು ಅಸಾಸಿನೇಟ್ ಮಾಡಿದ್ಮೇಲೆ ಅಗಸ್ಟಸ್ ಸೀಸರ್ ಅನ್ನೋನು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡಿರಿ, ಅಗಸ್ಟಸ್ ಸೀಸರ್ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಗಸ್ಟಸ್ ಸೀಸರ್ ಒಬ್ಬ ದತ್ತು ಮಗ ಥರ ಜೂಲಿಯಸ್ ಸೀಸರ್ಗೆ. ಅವ್ನು ಸ್ವಂತ ಮಗ ಅಲ್ಲ, ಅವ್ರ ರಿಲೇಟಿವ್ನ ಇವನು ದತ್ತಕ್ಕೆ ತೊಗೊಂಡಿರ್ತಾನೆ, ಆ ಥರ ಅದು. ಇಲ್ಲೂ ಕೂಡ ಅಗಸ್ಟಸ್ ಸುಮ್ಮನೆ ಏನು ರೂಲ್ ಮಾಡೋಕ್ಕೆ ಹಾಗೆ ಬಂದುಬಿಡಲ್ಲ. ಇಲ್ಲೂ ಕೂಡ ಸುಮಾರು ಜಗಳ ನಡೆಯುತ್ತೆ. ಸೆಕೆಂಡ್ ಟ್ರಯಂವಿರೇಟ್ ಫಾರ್ಮ್ ಆಗುತ್ತೆ. ಲೆಪಿಡಸ್ ಅಂತ ಒಬ್ಬ ಇರ್ತಾನೆ, ಮತ್ತು ಒಬ್ಬ ಮಾರ್ಕಸ್ ಆ್ಯಂಟೋನಿಯಸ್ ಅಂತ ಒಬ್ಬ ಇರ್ತಾನೆ, ಮತ್ತು ಅಗಸ್ಟಸ್ ಸೀಸರ್. ಇವ್ರು 3 ಜನ ಸೇರಿ ಸೆಕೆಂಡ್ ಟ್ರಯಂವಿರೇಟ್ ಮಾಡ್ಕೊತಾರೆ. ಓಕೆ, ಅದೆಲ್ಲ ಫುಲ್ಲು ಕತೆ ಇದೆ. ಅಗಸ್ಟಸ್ ಪ್ರೀವಿಯಸ್ ನೇಮ್ ವಾಸ್ ಆಕ್ಟೇವಿಯನ್. ಒಂದು ಅಗಸ್ಟಸ್ ರಿಯಲ್ ಹೆಸರು ಬಂದು ಆಕ್ಟೇವಿಯನ್ ಅಂತ, ಆಮೇಲೆ ಇವನು ಅಗಸ್ಟಸ್ ಅಂತ ಹೆಸರು ಚೇಂಜ್ ಮಾಡ್ಕೊಳ್ಳೋದು. ಈ ಫಾರ್ಮ್ ದಿ ಸೆಕೆಂಡ್ ಟ್ರಯಂವಿರೇಟ್ ವಿತ್ ಮಾರ್ಕ್ ಆ್ಯಂಟೋನಿ ಆ್ಯಂಡ್ ಲೆಪಿಡಸ್.
ಮಾರ್ಕಸ್ ಆ್ಯಂಟೋನಿಯಸ್, ಮಾರ್ಕ್ ಆ್ಯಂಟೋನಿ ಎರಡು ಒಂದೇ. ಅವ್ರು 3 ಜನ ಸೇರಿ ಸೆಕೆಂಡ್ ಟ್ರಯಂವಿರೇಟ್ ಮಾಡ್ಕೊಳ್ತಾರೆ. ಲೇಟರ್ ಈ ಚೇಸ್ಡ್ ಅವೇ ಲೆಪಿಡಸ್ ಆ್ಯಂಡ್ ಶೇರ್ಡ್ ದ ಕಿಂಗ್ಡಮ್ ವಿತ್ ಆ್ಯಂಟೋನಿ. ನೋಡ್ರಿ ಏನು ಮಾಡ್ತಾರೆ ಅಂದರೆ, ಜೂಲಿಯಸ್ ಸೀಸರ್ ಸತ್ತೋದ್ಮೇಲೆ ಜೂಲಿಯಸ್ ಸೀಸರಲ್ಲಿ ವೆಲ್ತ್ ಎಲ್ಲ ಬಂದು ಜನಗಳಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು, ಮಾರ್ಕ್ ಆ್ಯಂಟೋನಿಗೆ ಇಷ್ಟು ಕೊಡಬೇಕು, ಇವ್ರಿಗೆ ಇಷ್ಟು ಕೊಡಬೇಕು ಅಂತ ವಿಲ್ಲೆಲ್ಲ ಮಾಡಿರ್ತಾನೆ. ಅದರಲ್ಲಿ ಜಗಳಗಳಾಗುತ್ತೆ. ನಾರ್ಮಲಾಗಿ ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿಕೊಂಡು, ಅದೆಲ್ಲ ದೊಡ್ಡ ಕತೆ ಬೇಡ. ಆಮೇಲೆ ಅದೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಡು ಏನು ಮಾಡ್ತಾರೆ, ರೋಮ್ನ 3 ಭಾಗ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಭಾಗನ, ಇಷ್ಟು ಆಫ್ರಿಕನ್ ಭಾಗನ ಲೆಪಿಡಸ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಕೊಡ್ತಾರೆ. ಮೇಯ್ನ್ ರೋಮ್ ಸಿಟಿ ಇದೆಲ್ಲ ಬಂದು ಇವನು ತೊಗೊಳ್ತಾನೆ, ಆಕ್ಟೇವಿಯನ್ ತೊಗೊಳ್ತಾನೆ. ಈ ಜಾಗ ಗ್ರೀಸು ಮತ್ತು ಈ ಮ್ಯಾಸಿಡೋನಿಯಾ, ಟರ್ಕಿ, ಈ ಥರ ಸಿರಿಯಾ, ಈ ಜಾಗನೆಲ್ಲ ಬಂದು ಮಾರ್ಕ್ ಆ್ಯಂಟೋನಿಗೆ ಕೊಡ್ತಾರೆ. ಈ ಥರ 3 ಜನ ಡಿವೈಡ್ ಮಾಡ್ಕೊಳ್ತಾರೆ. ಆಮೇಲೆ ಲೆಪಿಡಸ್ ಬಂದು ತುಂಬ ವೀಕ್ ಇರ್ತಾನೆ, ಅವನೇನು ಅಂಥ ಸ್ಟ್ರಾಂಗ್ ಅಲ್ಲ ಇವರಿಬ್ಬರ ಮುಂದೆ. ಅದಕ್ಕೆ ಲೆಪಿಡಸ್ನ ಓಡಿಸ್ಬಿಟ್ಟು ಅವನ ಹತ್ರನೂ ಇದನ್ನು ಕಿತ್ಕೊಂಡ್ಬಿಡ್ತಾರೆ ಅಂದ್ಕೊಳ್ಳಿ. ಆದರೆ ಅದು ಆಮೇಲೆ ಸಪ್ರೇಟ್. ಅಗಸ್ಟಸ್ ಸೀಸರ್ ಡಿಫೀಟೆಡ್ ಆ್ಯಂಟೋನಿ ಆ್ಯಸ್ ಈ ಸೈಡೆಡ್ ವಿತ್ ಕ್ಲಿಯೋಪಾತ್ರ. ನೋಡಿರಿ ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮಾರ್ಕ್ ಆ್ಯಂಟೋನಿ ಇರ್ತಾನಲ್ಲ, ಇವನರ್ಧ ಹಂಚ್ಕೊಂಡಿರ್ತಾರೆ. ಲೆಪಿಡಸ್ಗೆ ಸುಮ್ಮನೆ ಒಂದು ಸ್ವಲ್ಪ ಜಾಗ ಕೊಟ್ಬಿಟ್ಟು ಮಿಕ್ಕಿದೆಲ್ಲ ಕಿತ್ಕೊಂಡ್ಬಿಡ್ತಾರೆ ಅವನ ಹತ್ರ. ಇಲ್ಲಾಗುತ್ತೆ. ಮತ್ತು ಮಾರ್ಕ್ ಆ್ಯಂಟೋನಿಗೂ ಮತ್ತು ಆಕ್ಟೇವಿಯನ್ಗೂ ಇಬ್ಬರಿಗೂ ಜಗಳ ಆಗುತ್ತೆ. ಜಗಳ ಆದಾಗ ಏನಾಗುತ್ತೆ, ಇಲ್ಲಿರೋದು ಬೇಡ ಅಂತ ಹೇಳ್ಬಿಟ್ಟು ಒಬ್ರು ರೋಮಲ್ಲಿ ಇರ್ರಿ, ಒಬ್ರು ಬೇರೆ ಕಡೆ ಇರ್ರಿ ಅಂತ ಮಾರ್ಕ್ ಆ್ಯಂಟೋನಿನ ಬಂದು ಈಜಿಪ್ಟಿಗೆ ಕಳಿಸ್ತಾರೆ. ಈಜಿಪ್ಟಲ್ಲಿ ಏನಾಗಿರುತ್ತೆ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಜೂಲಿಯಸ್ ಸೀಸರ್ ಒಂದು ಲೇಡಿನ ಕ್ಲಿಯೋಪಾತ್ರನ ಮದುವೆ ಆಗಿರ್ತಾನೆ ಆ ಥರ ಅಂತ. ಇಲ್ಲಿ ಬಂದಮೇಲೆ ಮಾರ್ಕ್ ಆ್ಯಂಟೋನಿ ಏನು ಮಾಡ್ತಾನೆ, ಕ್ಲಿಯೋಪಾತ್ರನ ಇವನು ಮದುವೆ ಆಗ್ತಾನೆ. ಆಮೇಲೆ ಏನಾಗುತ್ತೆ, ಅಗಸ್ಟಸ್ ಸೀಸರ್ಗೂ ಮತ್ತು ಆ್ಯಂಟೋನಿಗೂ ಫೈಟ್ ನಡೆಯುತ್ತಲ್ಲ, ಆ ಟೈಮಲ್ಲಿ ಅಗಸ್ಟಸ್ ಸೀಸರು ಮಾರ್ಕ್ ಆ್ಯಂಟೋನಿನ ಮತ್ತು ಕ್ಲಿಯೋಪಾತ್ರನಿಬ್ಬರೂ ಕೂಡ ಸೋಲಿಸ್ಬಿಡ್ತಾನೆ. ಮಾರ್ಕ್ ಆ್ಯಂಟೋನಿ ಆ್ಯಂಡ್ ಕ್ಲಿಯೋಪಾತ್ರ ಕಮಿಟೆಡ್ ಸೂಸೈಡ್. ಮಾರ್ಕ್ ಆ್ಯಂಟೋನಿ ಮತ್ತು ಕ್ಲಿಯೋಪಾತ್ರ ಇಬ್ಬರು ಕೂಡ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆಫ್ಟರ್ ದಿಸ್ ಅಗಸ್ಟಸ್ ಅಸ್ಯೂಮ್ಡ್ ದ ಟೈಟಲ್ ಆಫ್ ಇಂಪರೇಟರ್. ಆಮೇಲೆ ಅಗಸ್ಟಸ್ ಬಂದು ಅಗಸ್ಟಸ್ ಅನ್ನೋ ಹೆಸರು ತೊಗೊಳ್ತಾನೆ, ಹೆಸರು ಚೇಂಜ್ ಮಾಡ್ಕೊಳ್ತಾನೆ. ಮತ್ತು ಇಂಪರೇಟರ್ ಅಂತ ಹೇಳಿದ್ರೆ ಒಂಥರ ರೂಲರ್ ಅಂತ ಅರ್ಥ. ಓಕೆ, ಆ ಥರ ಅವನು ಟೈಟಲ್ ಕೂಡ ತೊಗೊಂಡು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕನ್ಸಾಲಿಡೇಟೆಡ್ ಆಲ್ ಪವರ್ ವಿತ್ ಹಿಮ್ಸೆಲ್ಫ್ ಆ್ಯಂಡ್ ರೂಲ್ಡ್. ನೋಡಿರಿ, ನಾವು ಜೂಲಿಯಸ್ ಸೀಸರ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀವೋ, ಅಗಸ್ಟಸ್ ಸೀಸರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ, ನೋಡಿ ನೀವು ಇದು ಲೈಫಲ್ಲೂ ಕೂಡ ನೋಡಿರ್ಬೋದು. ನೋಡಿರಿ, ಇವನ ಸುತ್ತಮುತ್ತ ಅಗಸ್ಟಸ್ ಸೀಸರ್ ಸುತ್ತಮುತ್ತ ಇರ್ತಾರಲ್ಲ, ಅವರೆಲ್ಲ ಫುಲ್ ಟ್ಯಾಲೆಂಟೆಡ್. ಮಾರ್ಕ್ ಆ್ಯಂಟೋನಿ ಇರ್ಬೋದು, ಜೂಲಿಯಸ್ ಸೀಸರ್ ಇರ್ಬೋದು, ಕ್ಲಿಯೋಪಾತ್ರ ಇರ್ಬೋದು, ಇವರೆಲ್ಲ ಅಗ್ರಿಪ್ಪ ಅಂತ ಅವನು ಫ್ರೆಂಡ್ ಒಬ್ಬ ಇರ್ತಾನೆ, ಇವರೆಲ್ಲ ಫುಲ್ ಟ್ಯಾಲೆಂಟೆಡ್. ಆದರೆ ಆಕ್ಟೇವಿಯನ್ಗೆ ಯಾವ ಟ್ಯಾಲೆಂಟು ಇರೋಲ್ಲ. ಇವನಿಗೆ ಒಂದು ಯುದ್ಧ ಕೂಡ ಇವನಿಗೆ ಮಾಡೋಕ್ಕೆ ಬರ್ತಾ ಇರಲ್ಲ. ಒಲ್ಲಿ ಸ್ಟ್ರಾಂಗ್ ಬಾಡಿನ ಫೈಟರ್ ಅಂದರೆ ಅದು ಇರಲ್ಲ, ತುಂಬ ವೀಕ್ ಇರ್ತಾನೆ, ಏನೂ ಗೊತ್ತಿರಲ್ಲ ಇವನಿಗೆ. ಆದರೆ ಫುಲ್ಲು ನಾಲೆಡ್ಜ್ ಇರುತ್ತೆ ಅವನಿಗೆ, ಆಯಿತಾ, ಫುಲ್ಲು ತಲೆ. ಅವನೇನು ಮಾಡ್ತಾನೆ, ಒಬ್ಬರ ಮೇಲೆ ಒಬ್ಬರನ್ನ ಎತ್ಕೊಟ್ಟೋದು ಆ ಥರ ಈ ಥರ ಮಾಡಿ ಟೋಟಲಿ ಇವ್ನು ಗೆಲ್ತಾನೆ. ಇವರೆಲ್ಲರ ಕಷ್ಟನೂ ಕೂಡ, ಇವರೆಲ್ಲ ಕಷ್ಟಪಟ್ಟಿದ್ದು ಲಾಸ್ಟ್ಗೆ ಆಕ್ಟೇವಿಯನ್ಗೆ ಸಿಗುತ್ತೆ. ದುಡ್ಡಿರ್ಬೋದು, ಎಂಪೈರ್ ಇರ್ಬೋದು ಎಲ್ಲ. ಆಮೇಲೆ ಏನು ಮಾಡ್ತಾನೆ, ಟೋಟಲ್ ಎಂಪೈರ್ ಏನಿರುತ್ತೆ, ಟೋಟಲ್ ಇಷ್ಟು ಬಂದಿರುತ್ತಲ್ಲ, ಇದನ್ನೆಲ್ಲ ಕೂಡ ಅಗಸ್ಟಸ್ ಅವನ ಅಂಡರ್ಗೆ ತೊಗೊಂಡು ಬೇರೆ ಯಾರು ಏನು ಮಾಡದೇ ಇರೋ ಥರ ಅವನೇ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಿ ಪೀರಿಯಡ್ ಆಫ್ ಅಗಸ್ಟಸ್ ಸೀಸರ್ ಈಸ್ ಕಾಲ್ಡ್ ಆಸ್ ದಿ ಗೋಲ್ಡನ್ ಪೀರಿಯಡ್ ಆಫ್ ರೋಮ್. ನೋಡಿ, ಅಗಸ್ಟಸ್ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಏನೋ ಟೈರೆಂಟ್ ಥರ ಅಲ್ಲ, ಇವನು ತುಂಬ ಚೆನ್ನಾಗಿ ರೂಲ್ ಮಾಡ್ತಾನೆ. ಯಾಕಂದ್ರೆ ತುಂಬ ಟ್ಯಾಲೆಂಟೆಡ್ ಇವನು ಯುದ್ಧದಲ್ಲಿ ಇದರಲ್ಲಿ ಟ್ಯಾಲೆಂಟ್ ಇಲ್ಲದೆ ಇರ್ಬೋದು, ಆದರೆ ಯುದ್ಧ ಹೆಂಗೆ ಮಾಡಿಸ್ಬೇಕು ಅದ್ರ ಬಗ್ಗೆ ಫುಲ್ ಟ್ಯಾಲೆಂಟ್ ಇರುತ್ತೆ. ಮತ್ತು ಯಾವ ಥರ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಜನಗಳನ್ನ ಹೆಂಗೆ ಚೆನ್ನಾಗಿ ನೋಡ್ಕೊಳ್ಬೇಕು, ಆ ಥರ ಎಲ್ಲ ತುಂಬ ಇರುತ್ತೆ. ಆವಾಗ ಅದಕ್ಕೇ ಅಗಸ್ಟಸ್ ರೂಲ್ ಮಾಡ್ತಾರಂಥ ಪೀರಿಯಡ್ನ ಗೋಲ್ಡನ್ ಪೀರಿಯಡ್ ಆಫ್ ರೋಮ್ ಅಂತ ಕರೀತಾರೆ. ಇದನ್ನು ಪ್ಯಾಕ್ಸ್ ರೋಮಾನಾ ಅಂತ ಕರೀತಾರೆ, PAXROMANA ಅಂತ, ಪ್ಯಾಕ್ಸ್ ರೋಮಾನಾ ಅಂತ ಕರೀತಾರೆ. ಅಂದರೆ ಯಾವ ಗಲಾಟೆನೂ ಇಲ್ದಂಗೆ ನೆಮ್ಮದಿಯಾಗಿರೋ ಥರ. ಜೀಸಸ್ ಕ್ರೈಸ್ಟ್ ಲಿವ್ಡ್ ಡ್ಯೂರಿಂಗ್ ಈಸ್ ಪೀರಿಯಡ್. ಈ ಅಗಸ್ಟಸ್ ಸೀಸರ್ ತುಂಬ ವರ್ಷ ರೂಲ್ ಮಾಡ್ತಾನೆ, 40 ವರ್ಷ ಮೇಲೆ ರೂಲ್ ಮಾಡ್ತಾನೆ ಇವನು. ಆ ಟೈಮಲ್ಲೇ ಜೀಸಸ್ ಕ್ರೈಸ್ಟ್ ಕೂಡ ಇದ್ದಿದ್ದು. ಅಗಸ್ಟಸ್ ಅಂಡರ್ಟುಕ್ ಮೆನಿ ವೆಲ್ಫೇರ್ ಪ್ರೋಗ್ರಾಮ್ಸ್. ಎಷ್ಟೊಂದು ವೆಲ್ಫೇರ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾನೆ, ಅಂದರೆ ಪೆನ್ಷನ್ ಕೊಡೋದು ಆ ಥರ ಎಲ್ಲ. ಈ ಹಿಮ್ಸೆಲ್ಫ್ ಡಿಕ್ಲೇರ್ಡ್ ದಟ್ ಈ ಚೇಂಜ್ ದಿ ರೋಮ್ ಫ್ರಮ್ ಮಿಯರ್ ಬ್ರಿಕ್ ಸಿಟಿ ಇಂಟು ಎ ವೈಟ್ ಮಾರ್ಬಲ್ ಸಿಟಿ. ನೋಡಿರಿ, ಇವನು ಏನು ಮಾಡ್ತಾನೆ ಅಂತೇಳಿ ಇವನ್ನೇ ಡಿಕ್ಲೇರ್ ಮಾಡ್ತಾನೆ ಅಂದರೆ, ನಾನು ಅಧಿಕಾರ ಸ್ಟಾರ್ಟ್ ಮಾಡಿದಾಗ ಬಂದು ರೋಮ್ ಬಂದು ಇಟ್ಟಿಗೆಗಳಿಂದ ಮಾಡಿದರು, ನಾನು ಅಧಿಕಾರ ಎಂಡ್ ಆಗೋ ಅಷ್ಟರಲ್ಲಿ, ನನ್ನ ಟೈಮ್ ಅಷ್ಟರಲ್ಲಿ ನಾನು ಅದನ್ನು ವೈಟ್ ಮಾರ್ಬಲ್ಲಿಂದ ಮಾಡಿರೋಂಥ ದೊಡ್ಡ ಸಿಟಿ ಥರ, ಅಂದರೆ ಅಷ್ಟು ಸ್ಟ್ಯಾಂಡರ್ಡಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು ಅಂತ ಹೇಳ್ತಾನೆ. ಪ್ಯಾಕ್ಸ್ ರೋಮಾನಾ ವಾಸ್ ಎಸ್ಟಾಬ್ಲಿಷ್ಡ್, ಅಂದರೆ ಪೀಸ್ಫುಲ್ ರೋಮ್ ಅಂತ ಅರ್ಥ. ಆಫ್ಟರ್ ಅಗಸ್ಟಸ್ ಎಕ್ಸೆಪ್ಟ್ ಮಾರ್ಕಸ್ ಅರೇಲಿಯಸ್ ಆ್ಯಂಡ್ ಕಾನ್ಸ್ಟಂಟೈನ್, ದಿ ಲಾಸ್ಟ್ ರೂಲರ್ಸ್ ಆಫ್ ರೋಮ್ ವೇರ್ ಇನ್ಕೇಪಬಲ್ ರೂಲರ್ಸ್. ಈಗ ನಾನು ಹೇಳಿದ್ನಲ್ಲ, ಫಸ್ಟು ರಾಜರು ರೂಲ್ ಮಾಡ್ತಾ ಇರ್ತಾರೆ, ಅದಾದಮೇಲೆ ಡೆಮೋಕ್ರಸಿ ಬರುತ್ತೆ. ಮತ್ತು ಅಗಸ್ಟಸ್ ಬಂದು ರಾಜನ ಥರ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಗಸ್ಟಸ್ ಆದಮೇಲೆ ಬಂದು ಒಂದು 2-3 ರಾಜರು ಬಿಟ್ಟು, ಆಲ್ಮೋಸ್ಟ್ ಅಲ್ಲಿ ಒಂದು 2-3-4 ರಾಜ ಬಿಟ್ಬಿಟ್ಟು ಇನ್ನೆಲ್ಲರೂ ಕೂಡ ವೇಸ್ಟ್ ಫೆಲೋಗಳಾಗಿಬಿಟ್ಟಿರ್ತಾರೆ, ಇನ್ಕೇಪಬಲ್ ಆಗಿರ್ತಾರೆ. ಮತ್ತು ಕೆಲವರಂತೂ ತುಂಬ ಕ್ರೂರಿಗಳಾಗಿರ್ತಾರೆ.
ಅಷ್ಟು ಜನಗಳಿಗೆ ಟಾರ್ಚರ್ ಕೊಡೋದು, ಹೊಡಿಯೋದು, ಬಡಿಯೋದು ಎಲ್ಲ ಮಾಡ್ತಾಯಿರ್ತಾರೆ. ಆ ಟೈಪ್ ರಾಜರು ಬಂದುಬಿಡ್ತಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ಎ ಬಾರ್ಬರಿಕ್ ಅಟ್ಯಾಕ್ ಬೈ ಓಡೋಯಸರ್ ಲೆಡ್ ಟು ದಿ ಫಾಲ್ ಆಫ್ ಏನ್ಷಿಯಂಟ್ ರೋಮನ್ ಎಂಪೈರ್ 1500 ಇಯರ್ಸ್ ಅಗೋ. ಈ ಟೈಮಲ್ಲಿ ರೋಮ್ ಫುಲ್ ವೀಕ್ ಆಗೋದ್ಮೇಲೆ ಏನಾಯಿತು, ಗಾತ್ಸ್ ಅಂತ ಬರ್ತಾರೆ, ವಿಸಿಗಾತ್ಸ್ ಅಂತ ಹೇಳ್ಬಿಟ್ಟು ಆ ಥರ ಗಾತ್ಸ್ ಅಟ್ಯಾಕ್ ಮಾಡಿಬಿಟ್ಟು ರೋಮ್ನ ಡಿಸ್ಟ್ರಾಯ್ ಮಾಡ್ತಾರೆ. ನೋಡಿ, ರೋಮ್ನ ಡಿಸ್ಟ್ರಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ಬರೀ ಅಷ್ಟೇ ಅಲ್ಲ. ನೋಡಿ, ರೋಮ್ ಇಲ್ಲಿ ಸಿಟಿ ಇರುತ್ತೆ, ಆಮೇಲೆ ಬಂದು ಇದೆಲ್ಲ ರೋಮ್ ಇರುತ್ತಲ್ಲ ಇದೆಲ್ಲ ಹೋಗ್ಬಿಡುತ್ತೆ. ಆಮೇಲೆ ಈ ಜಾಗದಲ್ಲಿಂದ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಕಾನ್ಸ್ಟಾಂಟಿನೋಪಲ್ ಅಂತ ನಾನು ಹೇಳ್ತೀನಲ್ಲ, ಆ ಜಾಗ ರೋಮ್ಗೆ ಹೆಡ್ ಕ್ವಾರ್ಟರ್ ಆಗುತ್ತೆ. ರೋಮಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಇವರು ರಾಜರು ಕೆಲವರು. ಇಲ್ಲಿಂದ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಎಂಡ್ ಆಗೋದು ಬಂದು ಆಲ್ಮೋಸ್ಟ್ ಆಲ್ 1453 ಎಂಡ್ ಆಗುತ್ತೆ. ಇದು ಕಾನ್ಸ್ಟಾಂಟಿನೋಪಲ್ ಅನ್ನೋದು ಇವರು ಟರ್ಕ್ಸ್ ಆಕ್ಯುಪೈ ಮಾಡ್ಕೊಂಡ್ಮೇಲೆ ಎಂಡ್ ಆಗೋದು. ಅಲ್ಲಿವರೆಗೂ ಕೂಡ ಇರುತ್ತೆ ಅಫಿಷಿಯಲ್ಲಾಗೆ, ಯಾಕಂದರೆ ಇವರು ಕೂಡ ರೋಮನ್ಸೇ ಆಯಿತಾ. ಇಲ್ಲಿಂದ ಇದು 300 AD ಈ ರೋಮೆಲ್ಲ ನಾಶ ಆಗೋದ್ರು. 300-400 AD ಈ ಸೈಡ್ದು ಮಾತ್ರ ಫುಲ್ ಪ್ರಾಸ್ಪರಸ್ ಆಗಿ ಬೆಳೀತಾ ಇರುತ್ತೆ. ಬೈಜಾಂಟಿಯಮ್ ಅಂತ ಕೂಡ ಕರಿತಾ ಇರ್ತಾರೆ, ಅಥವಾ ರೋಮನ್ ಎಂಪೈರ್ ಅಂತ ಕೂಡ, ಈಸ್ಟರ್ನ್ ರೋಮನ್ ಎಂಪೈರ್ ಅಂತ ಕೂಡ ಕರಿತಾ ಇರ್ತಾರೆ. ಅದೇನು ಎಂಡ್ ಆಗಲ್ಲ. ಇವಾಗ ನಮ್ದು ಏನೇನು ಮಾಡರ್ನ್ ನಾವು ಇದು ನೋಡ್ತೀವಿ, ಮಾಡರ್ನ್ ಕಲ್ಚರ್, ವೆಸ್ಟರ್ನ್ ಕಲ್ಚರ್ ಅಂತೆಲ್ಲ, ಅದೆಲ್ಲ ಕೂಡ ರೋಮನ್ ಎಂಪೈರಿಂದನೇ ಬಂದಿರೋವಂಥದ್ದು. ಈಗ ಯುದ್ಧಗಳ ಬಗ್ಗೆ, ಯಾವ ಥರ ಆಕ್ಯುಪೈ ಮಾಡಿಕೊಂಡ್ರು, ಯಾರ್ಯಾರು ರೂಲ್ ಮಾಡಿದ್ರು, ಯಾವ ಥರ ಡೆಮೊಕ್ರೆಟಿಕ್ ಇತ್ತಾ, ರಿಪಬ್ಲಿಕನ್ ಸಿಸ್ಟಮ್ ಇತ್ತಾ, ಇದೆಲ್ಲ ಕೂಡ ನೋಡಿದ್ವಿ. ಈಗ ಲಿಟ್ರೇಚರ್ ಏನಿತ್ತು ರೋಮ್ ಟೈಮಲ್ಲಿ, ಲಿಟ್ರೇಚರ್ ಅಂದರೆ ಓದು ಬರಹ, ಇದ್ರ ರಿಲೇಟೆಡ್. ರೋಮನ್ಸ್ ಅಚೀವ್ಡ್ ಎ ಲಾಟ್ ಇನ್ ದ ಫೀಲ್ಡ್ ಆಫ್ ಲಿಟ್ರೇಚರಲ್ಲೂ ಕೂಡ ತುಂಬ ಅಚೀವ್ಮೆಂಟ್ಸ್ ಮಾಡಿದ್ದಾರೆ. ನೀವು ಇವಾಗೂ ಕೂಡ ನೋಡ್ಬೋದು. ನೀವೆಲ್ಲ ಏನಾದರೂ ಸೈನ್ಸಲ್ಲಿ ವರ್ಡ್ಸ್ ಎಲ್ಲ ನೋಡಿದ್ರಿ ಅಂದರೂ ಕೂಡ ಆಲ್ಮೋಸ್ಟ್ ಆಲ್ ಲ್ಯಾಟಿನಲ್ಲೇ ಇರುತ್ತೆ. ಓಕೆ, ವರ್ಜಿಲ್ ಇಸ್ ದಿ ರೋಮ್ಸ್ ಗ್ರೇಟೆಸ್ಟ್ ಪೋಯೆಟ್. ವರ್ಜಿಲ್ ಅನ್ನೋ ಗ್ರೇಟೆಸ್ಟ್ ಪೋಯೆಟ್ ಆಗಿದ್ದ. ಎನಿಡ್ ವಾಸ್ ಈಸ್ ಎಪಿಕ್ ಪೋಯೆಟ್ರಿ. ಓವಿಡ್ ಈಸ್ ಅನದರ್ ಗ್ರೇಟ್ ಪೋಯೆಟ್. ಹಿ ಹ್ಯಾಸ್ ಡಾಕ್ಯುಮೆಂಟೆಡ್ ದ ಮಿಸ್ಟಿಕಲ್ ಸ್ಟೋರೀಸ್ ಆಫ್ ಗ್ರೀಕ್ ಇನ್ ಹಿಸ್ ಬುಕ್ ಮೆಟಮಾರ್ಫಸಿಸ್. ನೋಡಿ, ಇವನು ಓವಿಡ್ ಅನ್ನೋನು ಒಬ್ಬ ಪೋಯೆಟ್. ಅವನೇನು ಮಾಡಿದ್ದಾನೆ, ಒಂದು ಮೆಟಮಾರ್ಫಸಿಸ್ ಅಂತ ಒಂದು ಬುಕ್ ಬರೆದುಬಿಟ್ಟು ಅದರಲ್ಲಿ ಈ ಗ್ರೀಕ್ ಕಥೆಗಳು, ಗ್ರೀಕ್ ಮೈಥಾಲಜಿ ಬಗ್ಗೆ ಎಲ್ಲ ಕೂಡ ಡಾಕ್ಯುಮೆಂಟ್ ಮಾಡಿ ಬರೆದಿಟ್ಟಿದ್ದಾನೆ ಅದರಲ್ಲಿ. ಅಪಾರ್ಟ್ ಫ್ರಮ್ ದೆಮ್ ಪಾಪ್ಯುಲರ್ ಪೋಯೆಟ್ಸ್ ಲೈಕ್ ಸಿಸೆರೋ, ಪ್ಲೂಟೋಸ್, ಟೆರೆನ್ಸ್ ಆ್ಯಂಡ್ ಅದರ್ಸ್ ಆರ್ ಆಲ್ಸೋ ನೋನ್ ನೇಮ್ಸ್. ಇವರಲ್ಲದೆ ಬರೀ ಸಿಸೆರೋ ಇರ್ಬೋದು, ಪ್ಲೂಟೋಸ್ ಇರ್ಬೋದು, ಇವರೆಲ್ಲ ಕೂಡ ತುಂಬ ಫೇಮಸ್ಸು ರೈಟರ್ಸ್. ಜೂಲಿಯಸ್ ಸೀಸರ್ ಹಿಮ್ಸೆಲ್ಫ್ ವಾಸ್ ಎ ಗುಡ್ ಹಿಸ್ಟೋರಿಯನ್. ನಾನು ಆಲ್ರೆಡಿ ಹೇಳಿದ್ನಲ್ಲ, ಜೂಲಿಯಸ್ ಸೀಸರ್ ಅವನು ಹಿಸ್ಟ್ರಿ ಕೂಡ ಬರಿತಾ ಇರ್ತಾನೆ. ಹಿ ಹ್ಯಾಸ್ ಎಡಿಟೆಡ್ ದಿ ಗ್ಯಾಲಿಕ್ ಬ್ಯಾಟಲ್ಸ್ ಇನ್ 7 ವಾಲ್ಯೂಮ್ಸ್. ನೋಡಿ, ಇವನು ಹೋಗಿ ಯುದ್ಧ ಮಾಡ್ತಾನೆ ಅಂತ ಹೇಳಿದ್ನಲ್ಲ ಗಾಲ್ಸ್ ಮೇಲೆ, ಇಲ್ಲಿ ಅದ್ರ ಬಗ್ಗೆ 7 ವಾಲ್ಯೂಮ್ಸ್ ಅಷ್ಟು ಬರೆದಿದ್ದಾನೆ ಅವನು. ಲೇವಿ ಆ್ಯಂಡ್ ಟ್ಯಾಸಿಕ್ಯಾನಸ್ ಆರ್ ಇಂಪಾರ್ಟೆಂಟ್ ಹಿಸ್ಟೋರಿಯನ್ಸ್. ಇವರಿಬ್ಬರು ಇಂಪಾರ್ಟೆಂಟ್ ಹಿಸ್ಟೋರಿಯನ್ಸ್ ಆಗಿದ್ದಾರೆ. ಫಿಲಾಸಫಿ. ರೋಮನ್ಸ್ ಕಂಟಿನ್ಯೂಡ್ ದಿ ಫಿಲಾಸಫಿ ಆ್ಯಂಡ್ ಥಾಟ್ಸ್ ಆಫ್ ಗ್ರೀಕ್ಸ್ ರಾದರ್ ದೆನ್ ಕ್ರಿಯೇಟಿಂಗ್ ನ್ಯೂ ಒನ್ಸ್. ನೋಡಿ, ನಾನು ಹೇಳಿದ್ನಲ್ಲ ಗ್ರೀಕ್ ಸಿವಿಲೈಸೇಷನ್ ಮಾಡ್ತಾ ಮೊದಲು ಗ್ರೀಕ್ನ ಇವರು ರೋಮನ್ಸ್ ಕಾಂಕ್ವರ್ ಮಾಡ್ಕೊಂಡ್ರು ಕೂಡ ಗ್ರೀಕ್ಸು ಇಂಟೆಲೆಕ್ಚುಲಿ ಇವ್ರನ್ನ ಕಾಂಕ್ವರ್ ಮಾಡ್ಕೊತಾರೆ ಅಂತ. ಅಂದರೆ ಏನು, ಇವ್ರ ಬುಕ್ಸ್ ಇರ್ಬೋದು, ಇವ್ರ ಥಾಟ್ಸ್ ಇರ್ಬೋದು, ಇವ್ರ ದೇವ್ರುಗಳಿರ್ಬೋದು, ಎಲ್ಲ ಕೂಡ ರೋಮ್ ಅವರು ಅಡಾಪ್ಟ್ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಈ ಫಿಲಾಸಫಿನ ಕೂಡ ಅಷ್ಟೇ, ಇವರು ಹೊಸ್ದಾಗಿ ಏನು ಫಿಲಾಸಫಿ ಕ್ರಿಯೇಟ್ ಮಾಡಲ್ಲ, ಗ್ರೀಕ್ ಫಿಲಾಸಫಿ ಏನಿದೆ ಅದನ್ನೇ ಇವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಕ್ಯಾಟೋ ಹೂ ಈಸ್ ನೋನ್ ಆಸ್ ದಿ ಸಾಕ್ರೆಟಿಸ್ ಆಫ್ ದಿ ವೆಸ್ಟ್ ಈಸ್ ಆಫ್ ಇಂಪಾರ್ಟೆನ್ಸ್. ಕ್ಯಾಟೋ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಇವನು ಸಾಕ್ರೆಟಿಸ್ ಆಫ್ ದಿ ವೆಸ್ಟ್ ಅಂತ ಕರೀತಾರೆ. ನಾವು ಗ್ರೀಕ್ ಸಿವಿಲೈಸೇಷನಲ್ಲಿ ಸಾಕ್ರೆಟಿಸ್ ಅಂತ ಕೇಳಿದ್ವಲ್ಲ, ಆ ಥರ ಇವನು ರೋಮ್ಗೆ ಒಬ್ಬ ಸಾಕ್ರೆಟಿಸ್ ಥರ ಅಂತ ಕರೀತಾರೆ. ನೋಡಿರಿ, ಇಲ್ಲಿ ಕ್ಯಾಟೋ ಅಂತ ಇದೆಯಲ್ಲ, ಈ ಕ್ಯಾಟೋ ಅನ್ನೋ ವ್ಯಕ್ತಿ ಕೂಡ ಈ ನನ್ನ ಮೇಲೆ ಹೇಳಿದ್ನಲ್ಲ ಅಗಸ್ಟಸ್ ಸೀಸರ್, ಜೂಲಿಯಸ್ ಸೀಸರ್ ಅಂತ, ಆ ಕಥೆಯಲ್ಲಿ ಬರ್ತಾನೆ ಅವನು. ಇವನು ಜೂಲಿಯಸ್ ಸೀಸರ್ ವಿರುದ್ಧವಾಗಿರ್ತಾನೆ. ಸಿಸೆರೋ, ಸೆನೆಕಾ ಆ್ಯಂಡ್ ಎಂಪರರ್ ಮಾರ್ಕಸ್ ಅರಿಲಿಯಸ್ ಅಡ್ವೊಕೇಟೆಡ್ ಸ್ಟಾಯಿಸಿಸಮ್. ನೋಡಿ, ಸಿಸೆರೋ, ಸೆನೆಕಾ, ಮಾರ್ಕಸ್ ಅರಿಲಿಯಸ್ ಇವರೆಲ್ಲ ಏನು ಮಾಡ್ತಾರೆ, ಸ್ಟಾಯಿಸಿಸಮ್ನ ಫಾಲೋ ಮಾಡ್ತಾರೆ. ಸ್ಟಾಯಿಸಿಸಮ್ ಅಂದರೆ ಇದೊಂಥರ ಫಿಲಾಸಫಿ. ಏನು ಅಂತ ಹೇಳಿದ್ರೆ, ನಿನ್ನ ಕೈಯಲ್ಲಾಗೋದು ಮಾತ್ರ ಮಾಡು, ನೀನು ಬೇರೆದ್ರ ಬಗ್ಗೆ ಟೆನ್ಷನ್ ಮಾಡಬೇಡ ಅಂತ, ಆ ಟೈಪ್. ಇಟ್ ಅಡ್ವೊಕೇಟೆಡ್ ಲಿವಿಂಗ್ ಎಟ್ ಪೀಸ್ ವಿತ್ ನೇಚರ್, ಅಂದರೆ ನೇಚರ್ ಜೊತೆ ಚೆನ್ನಾಗಿರೋ ಅಂತ ಕೂಡ ಹೇಳುತ್ತದು. ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಕೊಲೋಸಿಯಂ ಆ್ಯಂಡ್ ಆಂಫಿಥಿಯೇಟರ್ ಆರ್ ದಿ 2 ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ರೋಮನ್ ಸುಪೀರಿಯರ್ ಆರ್ಕಿಟೆಕ್ಚರ್. ನೋಡಿರಿ, ಏನಿದು ಕೊಲೋಸಿಯಂ ಮತ್ತು ಆಂಫಿಥಿಯೇಟರ್ ಅಂದರೆ, ಆಂಫಿಥಿಯೇಟರ್ ನೀವು ಆಲ್ರೆಡಿ ಒಂದು ಪಿಕ್ಚರಲ್ಲಿ ನೋಡಿದ್ರಿ. ಇಲ್ಲಿ ಜಸ್ಟ್ ಸೆಕೆಂಡ್ ನೋಡಿ, ಇದು ಈ ಥರ ಒಂದು ಸ್ಟೇಡಿಯಂ ಟೈಪ್ ಇರುತ್ತೆ. ಇದರಲ್ಲಿ ಫೈಟಿಂಗ್ ಅದು ಇದು ನಡೆಯುತ್ತೆ. ಕೊಲೋಸಿಯಂ ಅಂದರೆ, ಕೊಲೋಸಿಯಂ ಕೂಡ ಅದೇ ಥರನೇ, ಆದರೆ ತುಂಬ ದೊಡ್ಡದು. ನೋಡಿ, ಇವಾಗೂ ಕೂಡ ಇದೆ, ಅದು ತೋರಿಸ್ತೀನಿ ನಾನು, ಝೂಮ್ ಮಾಡಿ ನೋಡ್ಬೋದು ನೀವು. ರೋಮಲ್ಲಿ, ರೋಮ್ ಮೈನ್ ಸಿಟಿ. ಓಕೆ, ನೋಡಿ, ಇಲ್ಲಿಂದನೇ ಕಾಣುತ್ತೆ ನಮಗೆ ಕೊಲೋಸಿಯಂ, ನೋಡಿದ್ರಾ? ಇವಾಗೆಲ್ಲ ಕೆಲವು ಕಡೆ ಎಲ್ಲ ಬಿದ್ದೋಗಿದೆ. ಮೊದಲು ಇದೆಲ್ಲ ಒಳಗೆ ಈ ಥರ ಕಾಣ್ತಾ ಇರಲಿಲ್ಲ, ಇದೆಲ್ಲ ಪ್ಲೈನ್ ಗ್ರೌಂಡ್ ಇರೋದು. ಇದೆಲ್ಲ ಅಂಡರ್ಗ್ರೌಂಡಲ್ಲಿ ಜನಗಳನ್ನ, ಅನಿಮಲ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಿದ್ದು. ನೋಡಿ, ಇದು
ಇದು ಕೆಲವ್ರು ಹೇಳೋ ಪ್ರಕಾರ 50,000 ಜನ ಕುತ್ಕೊಳ್ಬೋದು ಅಂತೆಲ್ಲ ಹೇಳ್ತಾರೆ ಇದರಲ್ಲಿ, ಆ ಕಾಲದಲ್ಲಿ. ಇವಾಗೆಲ್ಲ ಬಿದ್ದೋಗಿ ಗೊತ್ತಾಗಲ್ಲ. ಪ್ಯಾಂಥಿಯೋನ್ ಇಸ್ ದಿ ಲಾರ್ಜೆಸ್ಟ್ ಬಿಲ್ಡಿಂಗ್ ಆಫ್ ರೋಮ್ ವಿತ್ ದಿ ಬಿಗ್ಗೆಸ್ಟ್ ಡೋಮ್. ಪ್ಯಾಂಥಿಯೋನ್ ಅಂತ ಹೇಳಿದ್ರೆ ಇದು ತುಂಬ ದೊಡ್ಡ ಬಿಲ್ಡಿಂಗ್ ಅಂತ ಹೇಳ್ಬೋದು ರೋಮಲ್ಲಿ. ಇದು ದೇವ್ರುಗಳನ್ನೆಲ್ಲ ಇರಿಸೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಕ್ಯೂಪಿಡ್ಸ್ ಸ್ಟ್ಯಾಚು ಆ್ಯಂಡ್ ಆರ್ಕಪ್ಯಾಸಿಸ್ ಸ್ಟ್ಯಾಚು ಆರ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ರೋಮನ್ ಸ್ಕಲ್ಪ್ಚರ್. ನೋಡಿ ಇಲ್ಲೆಲ್ಲ ಇಷ್ಟೊಂದು ಸ್ಟ್ಯಾಚುಗಳೆಲ್ಲ ಕೂಡ ಕೆತ್ತಿಸಿದ್ದಾರೆ. ನೋಡಿ ರೋಮನ್ ಸ್ಟ್ಯಾಚೂಸ್ಗೂ ಗ್ರೀಕ್ ಸ್ಟ್ಯಾಚೂಸ್ಗೂ ನಿಮಗೇನು ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ, ಆಲ್ಮೋಸ್ಟ್ ಆಲ್ ಸಿಮಿಲಾರಿಟೀಸ್ ಇರುತ್ತೆ ನಿಮಗೆ, ಆಯಿತಾ. ನೆಕ್ಸ್ಟ್ ಬಂದು ಸೈನ್ಸ್. ಟೆಕ್ನಾಲಜಿಯಲ್ಲಿ ಅಥವಾ ಸೈನ್ಸಲ್ಲಿ ಯಾವ ಥರ ಇದ್ದರು? ರೋಮನ್ಸ್ ಹ್ಯಾಡ್ ಎ ಡೀಪ್ ನಾಲೆಡ್ಜ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್. ಇವರು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸಲ್ಲಿ ತುಂಬ ನಾಲೆಡ್ಜ್ ಇತ್ತು. ಮೇಯ್ನ್ಲಿ ಗ್ರೀಕಿಂದ ಇವ್ರು ತೊಗೊಂಡ್ಬಿಟ್ಟಿದ್ರು, ಗ್ರೀಸಿಂದ ಎಲ್ಲ ತೊಗೊಂಡಿದ್ರು ಇವರು. ಫ್ಲಿನಿ ದಿ ಎಲ್ಡರ್ ಪ್ರಿಪೇರ್ಡ್ ಅನ್ ಎನ್ಸೈಕ್ಲೋಪೀಡಿಯಾ ನೇಮ್ಡ್ ನ್ಯಾಚುರಲ್ ಹಿಸ್ಟ್ರಿ. ಪ್ಲಿನಿ ದಿ ಎಲ್ಡರ್ ಅನ್ನೋರು ನ್ಯಾಚುರಲ್ ಹಿಸ್ಟ್ರಿ ಅಂತ ಒಂದು ಎನ್ಸೈಕ್ಲೋಪೀಡಿಯಾ ಮಾಡ್ತಾರೆ. ಡೆಲಿವರಿಂಗ್ ಹ್ಯೂಮನ್ ಬೇಬೀಸ್ ಥ್ರೂ ಸಿಸೇರಿಯನ್ ಆಪ್ರೇಷನ್, ಸಿ ಸೆಕ್ಷನ್ ಆಪ್ರೇಷನ್, ವಿಷನ್ ಕರೆಕ್ಷನ್, ಐ ಆಪರೇಷನ್ಸ್ ವೇರ್ ಡನ್. ನೋಡ್ರಿ ಆ ಟೈಮಲ್ಲೇ ಸಿ ಸೆಕ್ಷನ್ ಮಾಡ್ತಾರಲ್ಲ, ಅಂದರೆ ಮಗು ಅಡ್ಡ ತಿರುಗಿಬಿಟ್ಟಿರೋದು ಆ ಥರ ಏನಾದ್ರು ಆಯ್ತು ಅಂದರೆ ಹೊಟ್ಟೆ ಕುಯ್ದು ಮಗುನ ತೆಗಿತಾರಲ್ಲ, ಆ ಥರ ಟೆಕ್ನಾಲಜಿ ಕೂಡ ಇತ್ತು ಆ ಟೈಮಲ್ಲಿ. ಮತ್ತು ಕಣ್ಣು ಆಪ್ರೇಷನ್ ಕೂಡ ಕೆಲವು ಮಾಡ್ತಾಯಿದ್ರು. ಗ್ಯಾಲೆನ್ ವಾಸ್ ದಿ ಫೇಮಸ್ ಡಾಕ್ಟರ್ ಆಫ್ ರೋಮನ್ ಪೀರಿಯಡ್. ಗ್ಯಾಲೆನ್ ಅನ್ನೋನು ತುಂಬ ಫೇಮಸ್ ಡಾಕ್ಟರ್ ಆಗಿರ್ತಾನೆ. ಸ್ಟ್ರಾಬೋ ಆ್ಯಂಡ್ ಟೋಲಮಿ ವೆರ್ ದಿ ಫೇಮಸ್ ಜಿಯೋಗ್ರಫರ್ಸ್ ಆಫ್ ದಟ್ ಟೈಮ್. ಟೋಲಮಿ ಮತ್ತು ಸ್ಟ್ರಾಬೋ ಇಬ್ಬರು ಬಂದು ಜಿಯೋಗ್ರಫರ್ಸ್, ಮ್ಯಾಪ್ಗಳು ಬರೆಯೋದು ಆ ಥರ ಎಲ್ಲ. ದಿ ಲಾಸ್ ಆಫ್ ರೋಮನ್ಸ್ ಆರ್ ದಿ ಬೇಸ್ ಆಫ್ ಆಲ್ ದಿ ಮಾಡರ್ನ್ ಲಾಸ್. ಈಗ ನಾವು ಫಾಲೋ ಮಾಡ್ತಾರಂಥ ಲಾ ಎಲ್ಲ ಏನಿದೆ, ಲಾ ಆ್ಯಂಡ್ ಆರ್ಡರಲ್ಲಿ ನಾವು ರೂಲ್ಸ್ ಎಲ್ಲ ಫಾಲೋ ಮಾಡ್ತೀವಲ್ವ, ಅದೆಲ್ಲ ಕೂಡ ಬೇಸು ರೋಮನ್ ಲಾ ಅಲ್ಲೇ ಇರೋವಂಥದ್ದು. ದಿಸ್ ಈಸ್ ದರ್ ಯೂನಿಕ್ ಕಾಂಟ್ರಿಬ್ಯೂಷನ್ ಟು ದಿ ಫೀಲ್ಡ್ ಆಫ್ ಲೀಗಲ್ ಸ್ಟಡೀಸ್. ಇದು ಅವ್ರದ್ದು ಲೀಗಲ್ ಕಾಂಟ್ರಿಬ್ಯೂಷನ್ಸ್. ಮತ್ತು ಸೈನ್ಸಲ್ಲಿ ಇನ್ನೊಂದೇನಂತ ಹೇಳಿದ್ರೆ ಅವ್ರದ್ದು ಫೇಮಸ್ ಬಂದು ರೋಡ್ ಒಂದು. ಏನಂತ ಹೇಳಿದ್ರೆ ಅವ್ರು ಹಾಕಿರೋ ರೋಡ್ಗಳು ಈಗಲೂ ಕೂಡ ನಾವು ನೋಡ್ಬೋದು. ನೋಡಿ ಈ ಥರ ಇದೆ ರೋಡ್ಗಳೆಲ್ಲ. ಈ ಥರ ಅವರು 100 ಕಿಲೋಮೀಟ್ರ್ ಈ ಥರ ರೋಡ್ ಮಾಡ್ತಾರೆ, ಯಾಕಂದರೆ ಅವ್ರ ಆರ್ಮಿ ಮುಂದಕ್ಕೆ ಹೋಗಲಿ ಅಂತೇಳ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಇವ್ರದ್ದು ರೋಮನ್ಸ್ದು ಕಾಂಕ್ರೀಟ್, ಅಂದರೆ ಸಿಮೆಂಟ್ ಟೈಪ್ ಮಾಡ್ತಾರಲ್ಲ ಕಾಂಕ್ರೀಟ್, ಆ ಥರ. ಏನಪ್ಪ ಅಷ್ಟೊಂದು ಎಫಿಷಿಯನ್ಸಿಯಾಗಿ ಮಾಡ್ತಾಯಿದ್ರು ಅಂದರೆ ಏನು ಅರ್ಥ ಅಂದರೆ, ನೋಡಿ ನಾರ್ಮಲ್ ನಾವೆಲ್ಲ ಮನೆಗೆ ಯೂಸ್ ಮಾಡ್ತೀವಲ್ಲ ಕಾಂಕ್ರೀಟ್, ಇದೆಲ್ಲ ಇದು ಉಪ್ಪು ನೀರು ತಗಲ್ತಾ ಏನಾಗ್ಬಿಡುತ್ತೆ, ವೀಕ್ ಆಗ್ತಾ ಹೋಗುತ್ತೆ, ಆಯಿತಾ, ಬರ್ತಾ ಪುಡಿ ಆಗೋದು ಈ ಥರ. ಆದರೆ ರೋಮನ್ಸ್ ಯೂಸ್ ಮಾಡ್ತಾ ಇದ್ದಂಥ ಕಾಂಕ್ರೀಟು ಉಪ್ಪು ನೀರು ತಗಲ್ತಾ ಇದ್ರೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದು ಒಂದು ಡಿಫ್ರೆನ್ಸ್.